ಸಿದ್ದರಾಮಯ್ಯರನ್ನ ಪೂರ್ಣಾವಧಿ ಸಿಎಂ ಅಂತ ಹೇಳಿ ಘೋಷಿಸಿ ಅನ್ನುವಂಥದ್ರ ಬಗ್ಗೆ ಒತ್ತಡಗಳು ಈಗ ಜಾಸ್ತಿ ಆಗ್ತಾ ಇದೆ. ಮೈಸೂರು ಅಂದ್ರೆ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಈ ಬಗ್ಗೆ ಹೋರಾಟ ರೂಪಿಸುವುದಾಗಿ ಅಹಿಂದ ನಾಯಕರು ಹೇಳ್ತಾ ಇದ್ದಾರೆ. ಪತ್ರ ಚಳವಳಿಯನ್ನ ಆರಂಭಿಸಿದ್ದಾರೆ. ಸಿಎಂ ಪರವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಪತ್ರ ಚಳವಳಿಯನ್ನ ಆರಂಭಿಸಿದ್ದಾರೆ. ಪತ್ರ ಬರೆಯೋದಕ್ಕೆ ಮುಂದಾಗಿದ್ದಾರೆ. ರಾಮಸ್ವಾಮಿ ವೃತ್ತದಲ್ಲಿ ಅಹಿಂದ ಒಕ್ಕೂಟದಿಂದ ಪತ್ರ ಚಳವಳಿ ನಡೆದಿದೆ. ಗೊಂದಲಗಳಿಗೆ ತೆರೆ ಎಳಿರಿ, ಯಾರು ಸಿಎಂ ಆಗ್ತಾರೆ ಅಥವಾ ಸಿಎಂ ರೇಸ್ ಇದೆ ಅನ್ನುವಂಥದ್ರ ಬಗ್ಗೆ ಏನೆಲ್ಲ ಚರ್ಚೆಗಳಾಗ್ತಾ ಇವೆ. ಬಟ್ ನೀವು ಆ ಗೊಂದಲಗಳನ್ನು ಬಗೆಹರಿಸಬೇಕು. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರೇ ಮುಂದಿನ ಇನ್ನೂ 2 ವರ್ಷಗಳ ಕಾಲ ಅವರೇ ಸಿಎಂ ಆಗಿರ್ತಾರೆ, ಮುಂದೆ ಕಂಪ್ಲೀಟ್ ಆಗಿ 5 ವರ್ಷ ಅವರೇ ಪೂರೈಸ್ತಾರೆ ಅನ್ನೋ ರೀತಿಯಲ್ಲಿ ನೀವು ಹೇಳಿ ಅನ್ನುವಂಥದ್ರ ಬಗ್ಗೆ ಪತ್ರವನ್ನು ಬರೀತಾ ಇದ್ದಾರೆ. ನೋಡಿ, ಪತ್ರ ಬರೆದು ರೆಡಿ ಇಟ್ಟಿದ್ದಾರೆ. ಎಲ್ಲರೂ ಕೂಡ ಕೆಲವೊಂದಷ್ಟು ಪೋಸ್ಟರ್ಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇದನ್ನು ರಾಹುಲ್ ಗಾಂಧಿ ಅವರಿಗೇನೆ ಅಡ್ರೆಸ್ ಮಾಡಿ ಪತ್ರವನ್ನು ಬರಿತಾ ಇದ್ದಾರೆ. ಅಹಿಂದ ನಾಯಕರಿಂದ ಇವತ್ತು ನಡೀತಾ ಇರುವಂಥ ಪತ್ರ ಚಳವಳಿ ಇದು. ಸ್ಥಳದಲ್ಲಿ ನಾವು ಪ್ರತಿನಿಧಿ ರಾಮ್ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ರಾಮ್, ಈಗ ಪತ್ರ ಚಳವಳಿಯನ್ನ ಮಾಡ್ತೀವಿ ಅನ್ನುವಂಥದ್ರ ಬಗ್ಗೆ ಬೆಳಗ್ಗೆನೆ ಸೂಚನೆ ಕೊಟ್ಟಿದ್ರು, ನಾವು ಕೂಡ ಮಾತಾಡಿದ್ವಿ ಈ ವಿಚಾರವಾಗಿ. ಈಗ ಬಹುಶಃ ಅಲ್ಲಿ ಅಹಿಂದ ನಾಯಕರುಗಳಿದ್ದಾರೆ, ಏನ್ ಹೇಳ್ತಾರೆ ಈ ನಿಟ್ಟಿನಲ್ಲಿ? ಪತ್ರವನ್ನ ಯಾರ್ಯಾರಿಗೆ, ಬರೀ ರಾಹುಲ್ ಗಾಂಧಿ ಮಾತ್ರನಾ ಅಥವಾ ಬೇರೆ ಹೈಕಮಾಂಡ್ನ ನಾಯಕರಿಗೂ ಕೂಡ ಅಡ್ರೆಸ್ ಮಾಡಿ ಬರಿತಾ ಇದಾರ? ಯಾವ ರೀತಿ ಇರುತ್ತಂತೆ ಇವರ ಹೋರಾಟ? ರಮನ್, ಖಂಡಿತವಾಗಿ ರಾಜ್ಯ ಕಾಂಗ್ರೆಸ್ನ ನಾಯಕತ್ವ ಬದಲಾವಣೆ ವಿಚಾರ ಕ್ಲೈಮ್ಯಾಕ್ಸ್ ಅಂತ ತಲುಪಿದೆ ಅಂತ ಹೇಳ್ಬೋದು. ಯಾಕಂದರೆ ಒಂದು ಕಡೆ ಬಿಜೆಪಿಯವರು ನವೆಂಬರ್ ಕ್ರಾಂತಿ ಬಗ್ಗೆ ಮಾತನಾಡ್ತಾ ಇದ್ರೆ, ಖುದ್ದು ಸಿಎಂ ಸಿದ್ದರಾಮಯ್ಯ, ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಬಹುತೇಕ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ನತ್ತ ಮುಖ ಮಾಡಿದ್ರು. ಈ ನೆಲೆಯಲ್ಲಿ ಅಹಿಂದ ಸಂಘಟನೆಗಳು ಇದೀಗ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿದೆ. ಪೂರ್ಣಾವಧಿ ಅಂದರೆ 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರನ್ನ ಸಿಎಂ ಆಗಿ ಮುಂದುವರಿಸಬೇಕು ಅಂತೇಳಿ ಪೋಸ್ಟ್ ಕಾರ್ಡ್ ಚಳವಳಿಯನ್ನು ಆರಂಭಿಸಿದೆ. ನಾನೀಗ ಮೈಸೂರಿನ ರಾಮಸ್ವಾಮಿ ವೃತ್ತದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿರುವಂಥ ಅಹಿಂದ ನಾಯಕರು ಪೋಸ್ಟ್ ಕಾರ್ಡನ್ನು ರಾಹುಲ್ ಗಾಂಧಿಗೆ ಅಡ್ರೆಸ್ ಮಾಡಿ ಬರೆಯುವಂಥದ್ದು, ಮತ್ತು ಅದರಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರನ್ನ 5 ವರ್ಷಗಳ ಕಾಲ ಸಿಎಂ ಆಗಿ ಮುಂದುವರಿಸಬೇಕು ಅಂತೇಳಿ 100 ಜನರು ಆ ಒಂದು ಪತ್ರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಪೋಸ್ಟ್ ಮಾಡುವಂಥ ಕೆಲಸಕ್ಕೆ ಇವತ್ತು ಮುಂದಾಗಿದ್ದಾರೆ. ಮತ್ತು ಆ ಒಂದು ಪೋಸ್ಟ್ ಕಾರ್ಡ್ನಲ್ಲಿರುವಂಥ ವಿಚಾರವನ್ನು ನೀವು ನೋಡೋದಾದರೆ ಮೇಲ್ಭಾಗದಲ್ಲಿ ಅಂದರೆ ಅಹಿಂದ ಆರ್ಗನೈಸೇಷನ್ ಮೈಸೂರು ಕರ್ನಾಟಕ ಅಂತೇಳಿ ಬರೆದಿದ್ದಾರೆ. ಇದರ ಜೊತೆಗೆ ಇಂಗ್ಲೀಷ್ನಲ್ಲಿ ಅವರಿಗೆ ಪತ್ರವನ್ನು ಬರೆದಿರುವಂಥದ್ದು, ಡಿಯರ್ ಸರ್, ವಿ ವುಡ್ ಲೈಕ್ ಟು ಬ್ರಿಂಗ್ ಟು ಯುವರ್ ನೋಟಿಸ್ ದಟ್ ಅವರ್ present CM Siddaramaiah Sarji to be continued in Karnataka for 5 years. The administration has shown remarkable progress and stability under their leadership, which we wish to see this satisfied and betterment. Which we wish to satisfy and betterment for stated stands for a social justice. Please intervene and clear the confusion and declare the CM post. ಬ್ರಾಕೆಟ್ನಲ್ಲಿ ಸಾಹೇಬ್ರು ಅಂತೇಳಿ ಮೆನ್ಷನ್ ಮಾಡಿ ಕರ್ನಾಟಕ, ಈ ರೀತಿಯಾಗಿ ಹೇಳುವಂಥದ್ದು. ಮತ್ತು ಹಿಂಭಾಗದಲ್ಲಿ ನೀವು ನೋಡಿದ್ರೆ ರಾಹುಲ್ ಗಾಂಧಿ, ಲೀಡರ್ ಆಫ್ ಅಪೋಸಿಷನ್ ಇನ್ ಲೋಕಸಭಾ, ನಂಬರ್ 10 ಜನಪಥ್, ನ್ಯೂ ಡೆಲ್ಲಿ ಅಡ್ರೆಸ್ಸನ್ನು ಬರೆದುವಂಥದ್ದು, ಪಿನ್ ಕೋಡನ್ನು ಹಾಕಿರುವಂಥದ್ದು. ಮತ್ತು ಪಕ್ಕದಲ್ಲಿ ಇಲ್ಲಿರುವಂಥ ಅಹಿಂದ ನಾಯಕರುಗಳು ತಮ್ಮ ಹೆಸರನ್ನು ಮತ್ತು ಮೊಬೈಲ್ ನಂಬರನ್ನು ನಮೂದಿಸುವಂಥ ಕೆಲಸವನ್ನು ಮಾಡಿದರೆ, ಹೀಗೆ 100 ಸಂಖ್ಯೆಯಲ್ಲಿ ಈ ಒಂದು ಪೋಸ್ಟ್ ಕಾರ್ಡ್ಗಳನ್ನು ತೆಗೆದುಕೊಂಡು ಆ ಪೋಸ್ಟ್ ಬಾಕ್ಸ್ಗೆ ಹಾಕಿ ರಾಹುಲ್ ಗಾಂಧಿಯ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಅಹಿಂದ ನಾಯಕರು ಯಾವಾಗಲೂ ಸಹ ನಾವು ಸಿದ್ದರಾಮಯ್ಯ ಅವರ ಜೊತೆಗೆ ನಿಂತಿದ್ದೇವೆ, ಅಹಿಂದ ಯಾವತ್ತು ಕಾಂಗ್ರೆಸ್ನ ಪರವಾಗಿತ್ತು ಅಂತೇಳಿ ಅವರು ಈಗ ಸಿದ್ದರಾಮಯ್ಯ ಪರ ಧ್ವನಿ ಎತ್ತಿರುವಂಥದ್ದು. ಇದು ಆರಂಭ ಮಾತ್ರ. ಅಹಿಂದ ನಾಯಕರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ತಾವು ಪೋಸ್ಟ್ ಕಾರ್ಡ್ ಚಳವಳಿಯನ್ನು ಆರಂಭಿಸಿದ್ದೀರಾ. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಸಹ ಸಿಎಂ ಆಗಬೇಕು ಅಂತಿರುವಂಥದ್ದು ತಮ್ಮ ಪಕ್ಷದಿಂದ, ಮತ್ತೊಂದು ಕಡೆ ಬಿಜೆಪಿಯವರು ನವೆಂಬರ್ ಕ್ರಾಂತಿ ಬಗ್ಗೆ ಮಾತಾಡ್ತಾರೆ. ಎಲ್ಲರ ಚಿತ್ತ ಹೈಕಮಾಂಡ್ ಅಂತ ಇದೆ. ನಮ್ಮ ಉದ್ದೇಶ 2023ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರ ನಾಯಕತ್ವದಲ್ಲಿ 135 ಸ್ಥಾನವನ್ನು ಗೆದ್ದಿರುವಂಥದ್ದು MLAಗಳಿಗೆ, ಶಾಸಕಾಂಗ ಪಕ್ಷದಲ್ಲಿ 5 ವರ್ಷಗಳಿಗೆ ಮುಖ್ಯಮಂತ್ರಿಯಾಗಿ ಎಲೆಕ್ಟೆಡ್ CM ಆಗಿರುವಂಥದ್ದು, ನಾಟ್ ಎಸ್ ಎಲೆಕ್ಟೆಡ್ CM ಶಾಸಕರು ಆಯ್ಕೆ ಮಾಡಿದ್ದಾರೆ. ಹೈಕಮಾಂಡು 5 ವರ್ಷಗಳ ಕಾಲಕ್ಕೆ ಇವ್ರನ್ನೇ ಮುಖ್ಯಮಂತ್ರಿ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಿರೋದು. ಕರ್ನಾಟಕದಲ್ಲಿ ಗೊಂದಲ ಸೃಷ್ಟಿ ಆಗ್ತಾ ಇದೆ ಮುಖ್ಯಮಂತ್ರಿ ವಿಚಾರದಲ್ಲಿ. BJP, JDS ಮತ್ತು ನಮ್ಮದೇ ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕರುಗಳು ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತಿರೋದಂತು. ಆದರೆ 5 ವರ್ಷಗಳ ಕಾಲಕ್ಕೆ ಅಹಿಂದ ಸಮುದಾಯ ಕಾಂಗ್ರೆಸ್ ಪಕ್ಷದ ಜೊತೆ ನಿಂತಿದೆ. ಯಾವ್ಯಾವಾಗ ಕಾಂಗ್ರೆಸ್ ಪಕ್ಷ ಕಷ್ಟ ಕಾಲದಲ್ಲಿತ್ತು ಆಗ ಭಾಳ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡುವ ಮೂಲಕ ಸರ್ಕಾರಗಳನ್ನ ತಂದಿದೆ. ಸೊ ಆ ನಿಟ್ಟಿನಲ್ಲಿ ನಾವು ಇವತ್ತು ಕಾಂಗ್ರೆಸ್ ಪಕ್ಷ ಅಂದರೆ ನಂಬಿಕೆ, ಆ ನಂಬಿಕೆಯಿಂದ ನಾವು ಕೇಳ್ತಾ ಇದ್ದೇವೆ. ಇಲ್ಲಿವರೆಗೆ ನಾವು ಏನು ನಿಮಗೆ ಕೊಟ್ಟಿದ್ದೇವೆ ಓಟ್ಗಳ ಮೂಲಕ ಸರ್ಕಾರನ, ನಾವು ನಿಮಗೆ ಕೇಳ್ತಾ ಇದ್ದೇವೆ, ಒಬ್ಬ ಅಹಿಂದ ನಾಯಕನ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿಸಿ ಅಂತೇಳಿ ಅಹಿಂದ ಸಮುದಾಯಗಳು ಒತ್ತಾಯ ಮಾಡ್ತಿದೆ ಕರ್ನಾಟಕದಲ್ಲಿ. ಅದನ್ನು ರಾಹುಲ್ ಗಾಂಧಿ ಅವರು ಮಧ್ಯಪ್ರವೇಶ ಮಾಡಿ ಡಿಕ್ಲೇರ್ ಮಾಡಬೇಕು 5 ವರ್ಷಗಳಿಗೆ ಸಿದ್ದರಾಮಯ್ಯ CM ಅಂತೇಳಿ ಒತ್ತಾಯ ಮಾಡ್ತೇವೆ. ಯಾಕಂದರೆ ಒಂದು ಕಡೆ 2.5 ವರ್ಷ ಪವರ್ ಶೇರಿಂಗ್ ಬಗ್ಗೆಯೂ ಸಹ ಚರ್ಚೆ ಆಗ್ತಾ ಇದೆ. ಹೈಕಮಾಂಡ್ ಒಂದು ವೇಳೆ ವ್ಯತಿರಿಕ್ತ ತೀರ್ಮಾನಗಳನ್ನು ತೆಗೆದುಕೊಂಡ್ರೆ ನಿಮ್ಮ ನಿಲುವುಗಳು ಏನಿರುತ್ತೆ? ಈಗ ನೀವು ಹೇಳ್ತಾ ಇದ್ದೀರಾ ಹೈಕಮಾಂಡ್ ಎಲ್ಲೂ ಕೂಡ ಹೇಳಿಲ್ಲ.
ಓಪನ್ನಾಗಿ ಯಾರೂ ಹೇಳಿಲ್ಲ. ಈ ಊಹಾಪೋಹಗಳು ಈಗ ಮಾನ್ಯ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ಲೀಡರು. ಸೊ 2, 3 ಅಂತ ಹೇಳಿಕೊಂಡು ದಸರಾಗಳನ್ನ ಉದ್ಘಾಟನೆ ಮಾಡಲ್ಲ, ಬದಲಾವಣೆ ಅಂತ. ನಮ್ಮ ಕೆಲವು ಕಾಂಗ್ರೆಸ್ ಮುಖಂಡರುಗಳು ಕೂಡ ಆ ಥರ ಚರ್ಚೆನೂ ಕೂಡ ಮಾಡಿಲ್ಲ. ಜೆ ಡಿ ಎಸ್ ಪಾರ್ಟಿ ಮತ್ತು BJP ಪಾರ್ಟಿಯವರು ಮಾತ್ರ ಊಹಾಪೋಹ ಗೊಂದಲಗಳು ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ನಿರಂತರವಾಗಿ ಇಲ್ಲ, ಹೇಳ್ತಾ ಇದ್ದಾರೆ. ಇಕ್ಬಾಲ್ ಹುಸೇನ್ ಇರ್ಬೋದು, ಬೇರೆಯವರೆಲ್ಲ ಬಾಲಕೃಷ್ಣ ಅವರು ಮಾತನಾಡ್ತಾರೆ. ಖಂಡಿತ ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಕ್ತಾರೆ. ಆದರೆ 2028ಕ್ಕೆ ಹಾಕ್ತಾರೆ. ಇವತ್ತೇನು 2 ವರ್ಷ ಪರಿಪೂರ್ಣವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮುಗಿಸಿದ್ದಾರೆ. ಇನ್ನು 2 ವರ್ಷಗಳ ಕಾಲ ಅವರೇ ಮುಂದುವರಿತಾರೆ. ನಾವು ಹೇಳ್ತಾ ಇರೋದು ಇವತ್ತು ಏನು ನಾವು ಉದ್ದೇಶ ಮಾಡ್ತಾ ಇರೋದಂದರೆ ತೆರೆ ಎಳಿತಾ ಇದ್ದೀವಿ. ಬದಲಾವಣೆ ಆಗಲ್ಲ, ಗೊಂದಲಗಳನ್ನ ತೆರೆ ಎಳಿತಾ ಇದ್ದೀವಿ ವಿನಃ ಇವು 2 ವರ್ಷಕ್ಕೆ ಇಳಿಸ್ತಾರೆ ಅಂತ ಯಾರು ಕೂಡ ಏನು ಹೇಳ್ತಾ ಇಲ್ಲ. ಬಟ್ ಊಹಾಪೋಹಗಳನ್ನ ವಿರೋಧ ಪಕ್ಷದ ಟೀಕೆಗಳು ಕೊಡ್ತಾ ಇದ್ದಾರೆ. ಆ ಟೀಕೆಗಳಿಗೆ ನಾವು ತೆರೆ ಎಳಿತಾ ಇದ್ದೀವಿ, ಗೊಂದಲಗಳು ಬೇಡ ಅಂತ ಹೇಳ್ಬಿಟ್ಟು. ಒಂದು ವೇಳೆ ಹೈಕಮಾಂಡ್ ಏನಾದ್ರು ಈ ರೀತಿ ನಿರ್ಧಾರ ತೆಗೆದುಕೊಂಡ್ರೆ ಮುಂದೆ 2028 ಎಲೆಕ್ಷನಲ್ಲಿ ಕಾಂಗ್ರೆಸ್ ಪಕ್ಷ ಬರೋದೇ ಇಲ್ಲ. ಯಾಕೆಂತಂದರೆ ಅಹಿಂದ ಶಕ್ತಿ 81% ಇರ್ತಕ್ಕಂಥ ರಾಜ್ಯದಲ್ಲಿ ಅಹಿಂದ ಸಮುದಾಯಗಳು ಸಿದ್ದರಾಮಯ್ಯವ್ರ ಪರ ಇರೋದರಿಂದ ಅವರ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಬರಲೇಬೇಕು ಅನ್ನೋ ಉದ್ದೇಶ ಇತ್ತು ಅಂತಂದರೆ 5 ವರ್ಷಗಳ ಕಾಲ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು. ಇದು ಹೈಕಮಾಂಡ್ ಅವರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ಇವತ್ತೇನು ಪಥ ಚಳವಳಿಯಿಂದ ಮಾಡ್ತಾಯಿದ್ವಿ AICC ಅವರಿಗೆ ಮುಂದಿನ 5 ವರ್ಷ ಇವತ್ತು ಏನು ಒಪ್ಕೊಂಡಿತ್ತು ಸಿದ್ದರಾಮಯ್ಯನವ್ರು ಅನ್ನೋದ್ರ ಅದೇ ಥರ ಆ ಮಾತು ಕೊಟ್ಟಂತಾನೆ ಮುಂದುವರಿಸಬೇಕು ಅಂತ ಅಂದರೆ ಅದೇನಾರ ಅಕಸ್ಮಾತ್ ಅದನ್ನು ವ್ಯತ್ಯಾಸ ಆದರೆ ಉಗ್ರ ಪ್ರತಿಭಟನೆಯನ್ನು ಇಡೀ ರಾಜ್ಯದಲ್ಲಿ ಮಾಡ್ತೀವಿ ಅಂತ ಈ ಮುಖಾಂತರ ತಿಳಿಸ್ತಾ ಇದ್ದೀವಿ. ರೆಹಮಾನ್, ಇದು ಅಹಿಂದ ನಾಯಕರ ಸ್ಪಷ್ಟವಾದಂತಹ ಮಾತುಗಳು. ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಾವು ನಿಲ್ತೇವೆ, ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಟ್ಕೊಡೋದಿಲ್ಲ. 5 ವರ್ಷ ಅವರೇ CM ಆಗಿರಬೇಕು. ಒಂದು ವೇಳೆ ಹೈಕಮಾಂಡ್ ವ್ಯತಿರಿಕ್ತ ತೀರ್ಮಾನಗಳನ್ನ ಕೈಗೊಂಡ್ರೆ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆಯನ್ನು ಮಾಡ್ತೇವೆ ಅನ್ನೋ ಒಂದು ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ರಾಮ್.